ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗಿಲ್ಲಿಗೆ ಮಹಾಮೋಸ, ಜೊತೆಗೆ ಅಶ್ವಿನಿಗೆ ಫೇವರ್ ಮಾಡ್ತಾ ಇದ್ದಾರ ಬಿಗ್ ಬಾಸ್ ತಂಡ. ಇಲ್ಲಿದೆ ಹಸಿ ಹಸಿ ಸಾಕ್ಷಿ. ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 28ರಂದು ಅದ್ದೂರಿಯಾಗಿ ಓಪನಿಂಗ್ ಕಂಡಂತ 12ನೆಯ ಬಿಗ್ ಬಾಸ್ ಸೀಸನ್ ಇದೆಯಲ್ಲ, ಅದು ಒಂದು ಹಂತಕ್ಕೆ ಇದೀಗ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಮತ್ತು ಇದೇ ಜನವರಿ 10 ಅಥವಾ 11 ಅಥವಾ ಮುಂದಿನ ವಾರ ಅಂದ್ರೆ ಜನವರಿ 17 ಅಥವಾ 18ಕ್ಕೆ ಬಿಗ್ ಬಾಸ್ ಫೈನಲ್ ನಡೆಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ 9 ಜನ ಸ್ಪರ್ಧಿಗಳಿದ್ದಾರೆ. 9 ಜನ ಸ್ಪರ್ಧಿಗಳಲ್ಲಿ 5 ಜನ ಮನೆಯಿಂದ ಹೊರಗೋಗ್ಲಿಕ್ಕೆ ನಾಮಿನೇಟ್ ಕೂಡ ಆಗಿದ್ದಾರೆ. ಜೊತೆಗೆ ಈ ವಾರ ಕ್ಯಾಪ್ಟನ್ ಆಗಿರುವಂತ ಗಿಲ್ಲಿಗೆ ಬಹುತೇಕ ಮೋಸ ಆಗಿದೆ ಎನ್ನುವಂತ ಮಾತು ಇದೀಗ ಈ ಬಿಗ್ ಬಾಸ್ ಸೀಸನ್ ನ 14ನೇ ವಾರ ನೋಡಿದಂತ ಅಭಿಮಾನಿಗಳು, ಪ್ರೇಕ್ಷಕರು ಈಗ ಮಾತನಾಡ್ಕೊಳ್ತಾ ಇದ್ದಾರೆ. ಅದರ ಒಂದೊಂದೇ ವಿಷಯವನ್ನು ನಿಮ್ ಮುಂದೆ ಹೇಳ್ತಾ ಹೋದ್ರೆ ನೋಡಿ, ಬಿಗ್ ಬಾಸ್ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂತ, ಮತ್ತು ಓಕೆ ನಾವೆಲ್ಲ ಸಾಮಾನ್ಯರು, ಓಕೆ ನಾವು ಬಿಗ್ ಬಾಸ್ ನೋಡ್ತೇವೆ, ಫ್ಯಾನ್ಸ್ ಆಗಿ ನೋಡ್ತೇವೆ, ವಿಶ್ಲೇಷಣೆ ಮಾಡ್ತೇವೆ, ಎಲ್ಲ ಒಂದು ಹಂತಕ್ಕೆ ಓಕೆ. ಆದ್ರೆ ಬಿಗ್ ಬಾಸ್ ನ ನೆಚ್ಚಿನ ಸ್ಪರ್ಧಿ ಆಗಿರುವಂತಂದ್ರೆ ಜನರ ನೆಚ್ಚಿನ ಸ್ಪರ್ಧಿ ಅಥವಾ ಸ್ಟಾರ್ಗಳ ನೆಚ್ಚಿನ ಸ್ಪರ್ಧಿ ಆಗಿರುವಂತ ಗಿಲ್ಲಿ ನಟ ಒನ್ ಮ್ಯಾನ್ ಶೋ ತರ ಆಡ್ತಾ ಇದ್ದಾನೆ ಅನ್ನೋದು ಕೂಡ ಇದೀಗ ಜಗತ್ ಜಾಹೀರಾಗಿದೆ. ನೀವು ಶಿವಣ್ಣ ಅವ್ರನ್ನ ಕೇಳಿ, ಗಿಲ್ಲಿಯನ್ನು ಕೇಳಿ, ಅಥವಾ ರಕ್ಷಿತಾ ಅವರ ಪತಿಯಾದಂತ ಪ್ರೇಮ್ ಅವ್ರನ್ನ ಕೇಳಿ. ಪ್ರೇಮ್ ಅವರು ಕೂಡ ಕಳೆದ 1-2 ದಿನಗಳ ಹಿಂದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಎಲ್ಲರನ್ನು ಮಾತಾಡಿಸಿದಾಗ ಆಗ ಅವ್ರು ಹೇಳಿದೊಂದೇ ಮಾತು, ಹೊರಗೆ ಬಂದಾಗ ಸಿಗುವ ಮಗ ಎನ್ನುವಂತ ಮಾತನ್ನು ಹೇಳಿದ್ರು. ಅದು ಕೂಡ ಅಚ್ಚರಿಗೆ ಕಾರಣವಾಗಿತ್ತು. ರಜನಿಕಾಂತ್ ಅವರಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಹೀಗೆ ಸ್ಟಾರ್ಗಳಿಗೆ ಎಲ್ಲರಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಯಾಕಂದ್ರೆ ಗಿಲ್ಲಿ ಅವರ ಕಾಮಿಡಿ, ಗಿಲ್ಲಿ ಅವರ ಟೈಮಿಂಗ್, ಗಿಲ್ಲಿ ಅವರ ರೈಟಿಂಗ್ಸ್, ಗಿಲ್ಲಿ ಅವರ ಒಂದು ಪ್ರಾಪರ್ಟಿ ಕಾಮಿಡಿ ಜೊತೆಗೆ ಎಲ್ಲವೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಹಾಗಾಗಿ ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ, ಅಂದ್ರೆ ಇಲ್ಲೇ ತನಕ 12 ಸೀಸನ್ ಆಗ್ತಾ ಇದೆಯಲ್ಲ, ಈ 12 ಸೀಸನ್ಗಳಲ್ಲಿ 11 ಸೀಸನ್ಗಳಲ್ಲಿ ಆದಂತ ಒಂದು ವ್ಯತಿರಿಕ್ತವಾದಂತ ರಿಸಲ್ಟ್ ಅಥವಾ ಯಾರು ಗೆಲ್ಬಹುದು ಅಂತ ಕುತೂಹಲ ಕೊನೆ ತನಕನೂ ಇತ್ತು. ಆದ್ರೆ ಈ ಬಿಗ್ ಬಾಸ್ ಸೀಸನ್ ಫ್ರಮ್ ದ ಫಸ್ಟ್ ಡೇ ಆನ್, ಅಂದ್ರೆ ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿಯ ತನಕ ಗಿಲ್ಲಿ ಎನ್ನುವಂತ ಒಬ್ಬ ಒನ್ ಮ್ಯಾನ್ ಶೋ ನಡೆಸಿಕೊಂಡು ಬಿಗ್ ಬಾಸ್ ಸೀಸನ್ 12ನ ಗೆಲ್ತಾನೆ ಅನ್ನೋದು ಕೂಡ ಇದೀಗ ಜಗತ್ ಜಾಹೀರಾಗಿದೆ. ಮತ್ತು ಅವನ ಅಕ್ಕಪಕ್ಕವೂ ಕೂಡ ಯಾರು ಒಬ್ಬ ಕಂಟೆಸ್ಟೆಂಟ್ ಸ್ಪರ್ಧೆಯನ್ನ ನೀಡ್ತಾ ಇಲ್ಲ ಎನ್ನುವಂತ ಬೇಸರ ಕೂಡ ಇದೀಗ ಜನರಲ್ಲಿ ಮೂಡ್ತಾ ಇದೆ. ಇದು ಒಂದು ಹಂತಕ್ಕೆ. ಇನ್ನು ಬಿಗ್ ಬಾಸ್ ನ ಸ್ಟ್ರಾಂಗ್ ಕಂಟೆಂಡರ್ ಆಗಿರುವಂತ ಗಿಲ್ಲಿಗೆ ಈಗ ಮೋಸ ಆಗ್ತಿದೆ ಅನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣ ಮತ್ತು ನಮ್ಮ ಕಾಮೆಂಟ್ ಬಾಕ್ಸ್ ಗಳು ಕೂಡ ಆಗ್ತಾ ಇದೆ, ಮತ್ತು ಫ್ಯಾನ್ಸ್ ಗಳು ಕೂಡ ಹಾಕ್ತಾ ಇದ್ದಾರೆ. ಅದರ ಒಂದೊಂದು ಭಾಗವನ್ನ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ತನಕ ಗಿಲ್ಲಿ ಕ್ಯಾಪ್ಟನ್ ಆಗಿರ್ಲಿಲ್ಲ. ನಂಬರ್ 1 ಪಾಯಿಂಟ್ ಅನ್ನು ಹೇಳ್ತೇನೆ, ಇಲ್ಲಿ ತನಕ ಗಿಲ್ಲಿ ಕ್ಯಾಪ್ಟನ್ ಆಗಿರಲಿಲ್ಲ ಮತ್ತು ಗಿಲ್ಲಿಗೆ ಅತ್ಯಂತ ದೊಡ್ಡ ವೈರಿ ಆದಂತರು ಮತ್ತು ಗಿಲ್ಲಿ ಅವರನ್ನ ವೈರಿ ಅಂತ ಭಾವಿಸಲಿಲ್ಲ. ಆದ್ರೆ ಆ ಸ್ಪರ್ಧಿಗಳು ಮೊಟ್ಟ ಮೊದಲದಾಗಿ ಅಶ್ವಿನಿ ಗೌಡ ಗಿಲ್ಲಿಯನ್ನ ವೈರಿ ತರ ನೋಡ್ತಾ ಇದ್ರು ಮತ್ತು ತನಗೆ ಗೆಲ್ಬೇಕು, ತನ್ನ ಗೆಲುವಿಗೆ ಅಡ್ಡಗಾಲ ಹಾಕ್ತಾರೆ, ಅಥವಾ ನಾನು ಕೂಡ ಕಾಂಪಿಟೇಷನ್ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಗಿಲ್ಲಿಗೆ ಬಾಯಿ ಬಂದಂಗೆ ಬೈಯೋದು, ಗಿಲ್ಲಿಯನ್ನ ಹಿಯಾಳಿಸೋದು, ಗಿಲ್ಲಿಯನ್ನ ಕಿಚಾಯಿಸೋದು, ಗಿಲ್ಲಿಯನ್ನ ಏಕವಚನ ಮಾತಾಡಿಸೋದು, ಗಿಲ್ಲಿಗೆ ಸ್ಪೈನಲ್ ಕಾರ್ಡ್ ಇಲ್ಲದಂತ ವ್ಯಕ್ತಿ ಎನ್ನುವಂತ ಬಾಡಿ ಶೇಮಿಂಗ್ ಮಾಡೋದೆಲ್ಲೂ ಕೂಡ ನಡೀತಾ ಇತ್ತು. ಜನ ನೋಡ್ತಾ ಇದ್ರು. ಯಾವಾಗ ಬಿಗ್ ಬಾಸ್ 14ನೇ ವಾರಕ್ಕೆ ಗಿಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ನಲ್ಲ, ಆಗ ಫ್ಯಾನ್ಸ್ಗೆ ಒಂಥರ ಹಬ್ಬ ಇತ್ತು. ಯಾಕಂದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಜನರಿಗೆ ಇಷ್ಟ ಇರಲಿಲ್ಲ. ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಸೈಲೆಂಟ್ ಆಗಿರ್ಬೇಕಾಗುತ್ತೆ, ಆ ಮನೆಯನ್ನ ನೋಡ್ಕೊಳ್ಬೇಕಾಗುತ್ತೆ, ಅದು ಇಷ್ಟ ಇರಲಿಲ್ಲ. ಗಿಲ್ಲಿ ಕಾಮಿಡಿ ಮಾಡ್ಬೇಕು, ಗಿಲ್ಲಿ ನಗಿಸ್ಬೇಕು, ಗಿಲ್ಲಿ ಬೇರೆಯವ್ರನ್ನ ಉರಿಸ್ಬೇಕು ಅನ್ನುವಂತ ಮನ್ಸಿದ್ರು ಕೂಡ ಒಂದಿನ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು. ಯಾಕಂದ್ರೆ ಅಶ್ವಿನಿ ಗೌಡರಿಗೆ ಉರಿಸ್ಬೇಕು, ತಾನು ಕ್ಯಾಪ್ಟನ್ ಆಗಿ ಅವರಿಗೆ ಉರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಯ್ತಾ ಇದ್ರು. ಅದು ಕೂಡ ಬಂತು. ಅದನ್ನ ಉಪಯೋಗಿಸ್ಕೊಂಡಂತ ಗಿಲ್ಲಿಗೆ ಒಂದು ಅಧಿಕಾರ ಕೂಡ ಸಿಗತ್ತೆ. ಜನರು ಕಾಯ್ತಾ ಇದ್ರು. ನೋಡಿ, ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗತ್ತೆ, ತಮ್ಮ ಸ್ಟಾರ್ ನಟರು ಬೇರೆಯವರಿಗೆ ಟಾಂಗ್ ಕೊಡ್ಬೇಕು, ತಮ್ಮ ಡೈಲಾಗ್ ಮುಖಾಂತರ ಟಾಂಗ್ ಕೊಡ್ಬೇಕು ಅನ್ನುವಂತ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅದೇ ರೀತಿ ಬಿಗ್ ಬಾಸ್ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಹೇಗಾದ್ರೂ ಮಾಡಿ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಮತ್ತು ಆ ಮುಖಾಂತರ ಅಶ್ವಿನಿ ಗೌಡ್ರಿಗೆ ಟಾಂಗ್ ಕೊಡ್ಬೇಕು, ಹೊಯ್ಕೊಳ್ಬೇಕು ಅನ್ನುವಂತ ಕಾಲ ಕಾಯ್ತಿದ್ರು. ಅದು ಕೂಡ ಬಂತು. 14ನೇ ವಾರಕ್ಕೆ ಅಂತಿಮ ಘಟ್ಟದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ. ಗಿಲ್ಲಿ ಕ್ಯಾಪ್ಟನ್ ಆಗಿ ಗಿಲ್ಲಿಗೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ಕೂಡ ಅಶ್ವಿನಿ ಗೌಡರ ವಿರುದ್ಧವೇ ಉಪಯೋಗಿಸ್ಕೊಳ್ತಾರೆ. ಅದೇನಂದ್ರೆ ಈ ವಾರ ಒಬ್ಬ ವ್ಯಕ್ತಿಗೆ ನಾಮಿನೇಷನ್ ಮಾಡುವ ಅಧಿಕಾರದಿಂದ ದೂರ ಉಳ್ಬೇಕೆನ್ನುವಂತ ಅಧಿಕಾರವನ್ನು ಕೊಟ್ಟಾಗ ಗಿಲ್ಲಿ ಅದನ್ನ ಅಶ್ವಿನಿ ಗೌಡರ ಮೇಲೆ ಪ್ರಯೋಗ ಮಾಡ್ತಾರೆ. ಅಂದ್ರೆ ಅಶ್ವಿನಿ ಗೌಡರಿಗೂ ಏನಕ್ಕೂ ಪ್ರಯೋಜನ ಇಲ್ಲ ಎನ್ನುವಂತ ಒಂದು
ಆ ಹಿನ್ನೆಲೆಯಲ್ಲಿ ಅವರನ್ನ ಅಂದ್ರೆ ಅಶ್ವಿನಿ ಗೌಡರು ನಾಮಿನೇಷನ್ ಮಾಡ್ತಾರೆ, ಬೇರೆಯವರು ನಾಮಿನೇಷನ್ ಮಾಡ್ತಾ ಇದ್ರೆ ಸೂಕ್ತವಾದ ಕಾರಣ ಕೊಡಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಿಡ್ತಾರೆ. ಅಂದ್ರೆ ಅವ್ರು ಯಾರನ್ನೂ ಕೂಡ ನಾಮಿನೇಷನ್ ಮಾಡುವ ಹಾಗಿಲ್ಲ, ಅವ್ರನ್ನ ಕೂಡ ನಾಮಿನೇಷನ್ ಮಾಡಬಹುದು, ಆದ್ರೆ ಅಶ್ವಿನಿ ಗೌಡ್ರ ಬೇರೆಯವರನ್ನ ನಾಮಿನೇಷನ್ ಮಾಡುವ ಹಾಗಿಲ್ಲ ಅನ್ನುವಂತ ಒಂದು ಪಟ್ಟಕ್ಕೆ ತಂದು ಕೂರಿಸ್ತಾರೆ. ಅದು ದೊಡ್ಡ ಅವಮಾನ ಆಗತ್ತೆ ಅಶ್ವಿನಿ ಗೌಡರಿಗೆ. ಅದಾದ ನಂತರ ಒಂದು ಬಿಗ್ ಬಾಸ್ ಪ್ಲಾನ್ ಮಾಡುತ್ತೆ, ಅಶ್ವಿನಿ ಗೌಡರಿಗೆ ನಾಮಿನೇಷನ್ ಮಾಡುವಂತ ಅಧಿಕಾರವೂ ಇಲ್ಲ, ಅವ್ರಿಗೆ ಸ್ವಲ್ಪ ಅವಮಾನ ಆಗುತ್ತೆ, ಅದರಲ್ಲೂ ಗಿಲ್ಲಿ ಬೇರೆ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ಹೊಯ್ಕೊಳ್ತಾನೆ, ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾನೆ ಅಂತ ಕಾರಣಕ್ಕಾಗಿ ಏನೂ ಕೆಲಸವಿಲ್ಲದಂತ ಅಶ್ವಿನಿ ಗೌಡ ಅವ್ರನ್ನ ರಾಣಿ ಎನ್ನುವಂತ ಒಂದು ಪಟ್ಟದಲ್ಲಿ ಕೂರಿಸ್ಬಿಡ್ತಾರೆ. ಅದು ಇದೀಗ ದೊಡ್ಡದಂತ ಚರ್ಚೆಗೆ ಕಾರಣವಾಗುತ್ತೆ. ಕ್ಯಾಪ್ಟನ್ ಇರುವಾಗ ಮೊಟ್ಟ ಮೊದಲ ಬಾರಿಗೆ ರಾಣಿಯ ಒಂದು ಅವಶ್ಯಕತೆ ಏನಿತ್ತು, ರಾಜರಾಣಿಯ ಟಾಸ್ಕ್ ಏನ ಆಡ್ತಾ ಇರಲಿಲ್ಲ. ರಾಜರಾಣಿಯ ಟಾಸ್ಕ್ ಆಡಿದ್ರೆ ಅದು ಓಕೆ ಆಗ್ತಿತ್ತು. ಗಿಲ್ಲಿ ಕೇವಲ ಕ್ಯಾಪ್ಟನ್ ಆಗಿದ್ದಾನೆ, ಯಾವುದೋ ಒಂದು ರಾಜ ಮಹಾರಾಜರ ಟಾಸ್ಕ್ ಇಲ್ಲ. ಆದ್ರೂ ಕೂಡ ಗಿಲ್ಲಿಯ ಜೊತೆಗೆ ಅವರಿಗೆ ಅವಮಾನ ಆಗತ್ತೆ ಅನ್ನುವಂತ ಕಾರಣಕ್ಕಾಗಿ, ಹೋರಾಟಗಾರ್ತಿ ಅನ್ನುವಂತ ಕಾರಣಕ್ಕಾಗಿ ಯಾಕೆ ಗಿಲ್ಲಿಯ ಎದುರು ರಾಣಿಯ ಪಟ್ಟವನ್ನ ಕೂರಿಸಿ ಹೊಸ ಪಟ್ಟವನ್ನ ಅಲಂಕಾರ ಸೃಷ್ಟಿ ಮಾಡಿದ್ರು. ಇದು ಬಿಗ್ ಬಾಸ್ ಅಶ್ವಿನಿ ಅವರಿಗೆ ಫೇವರ್ ಮಾಡ್ತಿದೆ ಮತ್ತು ಗಿಲ್ಲಿ ಅವರಿಗೆ ದೊಡ್ಡ ಮಹಾ ಮೋಸ ಮಾಡ್ತಿದೆ ಅನ್ನೋದಕ್ಕೆ ಪಕ್ಕ ಎಕ್ಸಾಂಪಲ್ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಕಾಮೆಂಟ್ ಬಾಕ್ಸ್ ಗಳಲ್ಲಿ ಸಾವಿರ ಕಾಮೆಂಟ್ಗಳು ಬರ್ತಾ ಇದೆ. ಇನ್ನು ಎರಡನೇದಾಗಿ, ಈ ಮುಂದಿನ ವಾರ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದಾಗ ಒಂದ್ ಕಡೆ ರಾಶಿಕಾ ಅವರು ಒಂದು ಟಾಸ್ಕ್ ಅನ್ನು ಗೆದ್ದಿರ್ತಾರೆ. ಅದಾದ ನಂತರ ರಾಶಿಕಾ ಮತ್ತು ಅಶ್ವಿನಿ ಅವರಿಗೂ ಒಂದು ಟಾಸ್ಕ್ ಅನ್ನು ಆಡಿದಾಗ ಅಶ್ವಿನಿ ಅವರು ಗೆಲ್ತಾರೆ. ಅಶ್ವಿನಿ ಅವರು ಮತ್ತೆ ಟಾಸ್ಕ್ ಗೆಲ್ಬೇಕಂದಾಗ ಗಿಲ್ಲಿ ಅವ್ರ ಜೊತೆ ಆಡ್ಬೇಕಾಗತ್ತೆ. ನೋಡಿ, ಅಲ್ಲೂ ಕೂಡ ಒಂದು ಮೋಸ ಆಗತ್ತೆ. ಅದೇನಂದ್ರೆ, ಗಿಲ್ಲಿಯ ಕಡೆ ಮ್ಯಾನೇಜ್ ಮಾಡ್ಲಿಕ್ಕೆ, ಗಿಲ್ಲಿಯನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಅಶ್ವಿನಿ ಅವರ ಆಪ್ತರಾಗಿರುವಂತಹ ಧ್ರುವಂತ್ ಇರ್ತಾರೆ. ಜೊತೆಗೆ ಅಶ್ವಿನಿ ಅವರನ್ನ ನೋಡ್ಲಿಕ್ಕೆ ರಾಶಿಕಾ ಅವರು ಇರ್ತಾರೆ. ರಾಶಿಕಾ ಅವ್ರು ಹೇಗೋ ಬಿಟ್ಬಿಡ್ತಾರೆ. ಆದ್ರೆ ಅಶ್ವಿನಿ ಗೌಡ್ರವ್ರನ್ನ ರಾಶಿಕಾ ಅವರು ಅಷ್ಟು ಅಬ್ಸರ್ವ್ ಮಾಡಲ್ಲ. ಆದ್ರೆ ಗಿಲ್ಲಿಯನ್ನ ಪದೇ ಪದೇ ಹಂತದಲ್ಲೂ ಒಂದೊಂದು ಹಂತದಲ್ಲೂ ಕೂಡ ಧ್ರುವಂತ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇಬ್ರು ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಕೂಡ ಬರುವಾಗ ಅಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ಇಲ್ಲ ಗಿಲ್ಲಿ ನೀನು ತಪ್ಪು ಮಾಡ್ತಿದ್ಯಾ, ನೀನು ಬರುವಾಗ ಒಂದು ಸರಳು ಇಲ್ಲಿ ಹೊರಗೆ ಬಂದಿದೆ, ಅದನ್ನ ಒಳಗೆ ಹಾಕಿ ಮತ್ತೆ ನೀವು ಹೊರಗೆ ಬಾ ಅನ್ನುವಂತ ಒಂದು ಆ ಟಾಸ್ಕ್ ಅನ್ನು ಮುಗಿಸುವೆ ಅನ್ನುವಂತ ಒಂದು ಆರ್ಡರ್ ಮಾಡಿದಾಗ ಗಿಲ್ಲಿ ಅದಕ್ಕೆ ಅನುಮತಿಸಿ ತಾನು ಹಿಂದಕ್ಕೆ ಹೋಗಿ ಮತ್ತೆ ಸರಳುಗಳನ್ನ ಜೋಡಿಸಿ ಮತ್ತೆ ಮುಂದೆ ಬರುವ ಹಂತಕ್ಕೆ ಬಂದಾಗ ತನ್ನ ತಪ್ಪಿನ ಅರಿವಾದಂತ ಧ್ರುವಂತ್ ಹೇಳ್ತಾರೆ, ಇಲ್ಲ ಆ ಸರಳು 50% ಹೊರಗಿರ್ಬೋದು, 50% ಹೊರಗಿರ್ಬೋದು ಎನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಅದಕ್ಕೂ ಮೊದಲು ಒಂದು 30-40 ಸೆಕೆಂಡ್ಗಳ ಕಾಲ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನೇ ಉಪಯೋಗಿಸಿಕೊಂಡು ಬಂದಂತ ಅಶ್ವಿನಿ ಗಿಲ್ಲಿಯನ್ನ ಸೋಲಿಸಿ ಆ ಟಾಸ್ಕ್ ನ ಗೆಲ್ತಾರೆ ಮತ್ತು ಆ ಫೈನಲ್ ಹಂತಕ್ಕೆ ಹೋಗುವಂತ ಫೈನಲ್ ಟಾಸ್ಕ್ ಅಶ್ವಿನಿ ಮತ್ತು ಧನುಷ್ ಅವರ ಮಧ್ಯೆ ಆಗತ್ತೆ. ಒಂದು ವೇಳೆ ಬಿಗ್ ಬಾಸ್ ಈ ಮಿಸ್ಟೇಕ್ ಮಾಡಿದಂತ ಧ್ರುವಂತ್ ಅವರ ಒಂದು ಕನ್ಸಿಡರೇಷನ್ ಮಾಡಿದ್ರೆ ಆಗ ಗಿಲ್ಲಿ ಅಶ್ವಿನಿ ವಿರುದ್ಧ ನೇರವಾಗಿ ಗೆದ್ದು ಫೈನಲ್ ಹಂತಕ್ಕೆ ಧನುಷ್ ಅವ್ರ ಜೊತೆ ಕಾದಾಡುವಂತ ಎಲ್ಲ ಲಕ್ಷಣ ಇತ್ತು. ಅಲ್ಲೂ ಕೂಡ ಮೋಸ ಆಯ್ತು. ಒಂದ್ ಕಡೆ ಅಶ್ವಿನಿ ಅವರು ಫೇವರ್ ಮಾಡೋ ಮುಖಾಂತರ ಬಿಗ್ ಬಾಸ್ ಮೋಸ ಮಾಡಿದ್ರೆ, ಮತ್ತೊಂದ್ ಕಡೆ ಧ್ರುವಂತ್ ಅವರು ಮೋಸ ಮಾಡೋ ಮುಖಾಂತರ ಅಲ್ಲೂ ಕೂಡ ಬಿಗ್ ಬಾಸ್ ಕಣ್ಮುಚ್ಚಿ ಕುಳಿತಿತ್ತು. ಇನ್ನು ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅದೇನಂದ್ರೆ, ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ವಿಚಾರದಲ್ಲಿ, ಅಂದ್ರೆ ಫೈನಲ್ ಟಾಸ್ಕ್ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಇಬ್ರು ಕೂಡ ಆಡ್ತಾರೆ. ಇಬ್ರು ಕೂಡ ಆಡುವಾಗ ಧನುಷ್ ಅವರು ಒಂದು ಸ್ಲೈಡ್ ಅನ್ನು ಎಳೆಯುವಾಗ, ಚಾಕುವನ್ನು ಎಳೆಯುವಾಗ ಒಂದು ಸ್ವಲ್ಪ ಕ್ರಾಸ್ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಗೆದ್ರು ಕೂಡ, ಅಂದ್ರೆ ಧನುಷ್ ಅವರು ಅಶ್ವಿನಿ ಅವರ ವಿರುದ್ಧ ಟಾಸ್ಕ್ ಅನ್ನು ಗೆದ್ದಿರ್ತಾರೆ. ಆದ್ರೆ ಆ ಟಾಸ್ಕ್ ಗೆದ್ರು ಕೂಡ ಧನುಷ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಲ್ಲ. ಆಗ ಇಂಟರ್ಫಿಯರ್ ಆದಂತ ಮಧ್ಯ ಪ್ರವೇಶ ಮಾಡಿದಂತ ಬಿಗ್ ಬಾಸ್ ಹೇಳ್ತಾರೆ, ಇಲ್ಲ ಧನುಷ್ ಅವರು ತಪ್ಪು ಮಾಡಿದ್ದಾರೆ. ಅಶ್ವಿನಿ ಅವರು ಆಟ ಸೋತ್ರು ಕೂಡ ಇಬ್ಬರ ಮಧ್ಯೆ ಮತ್ತೆ ಕಾಂಪಿಟೇಷನ್ ಆಗುತ್ತೆ ಮತ್ತು ಅದು ಜನರ ಅಲ್ಲಿ ಇರುವಂತ ಈ ಸಹಸ್ಪರ್ಧಿಗಳಿಗೆ ಬಿಡ್ತೀವಿ. ಅವರು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಣಯಕ್ಕೆ ಬಂದು ಒಂದು ಕ್ಯಾಪ್ಟನ್ ಆಯ್ಕೆ ಮಾಡ್ಬೇಕೆನ್ನುವಂತ ಒಂದು ಘೋಷಣೆಯನ್ನ ಮಾಡುತ್ತೆ. ಆಗ್ಲೂ ಕೂಡ ಅಶ್ವಿನಿ ಅವರಿಗೆ ಫೇವರಿಸಮ್ ಆಗುತ್ತೆ. ನೋಡಿ, ಬಿಗ್ ಬಾಸ್ ಪ್ರತಿಯೊಂದು ಹಂತದಲ್ಲೂ ಇಂಟರ್ಫಿಯರ್ ಆಗಿ ಮಾಡೋದಾದ್ರೆ ಧ್ರುವಂತ್ ಅವರು ಮಾಡಿದ ಮಿಸ್ಟೇಕ್ ನಿಂದ ಗಿಲ್ಲು ಸೋಲ್ಬೇಕಾಯ್ತು. ಆಗ್ಲೂ ಕೂಡ ಇದೇ ಅವತಾರವನ್ನ, ಇದೇ ಒಂದು ಸ್ಪಷ್ಟನೆಯನ್ನ ಬಿಗ್ ಬಾಸ್ ಕೊಡ್ಬೋದಿತ್ತು. ಆಗ ಕೊಟ್ಟಿಲ್ಲ. ಅವರು ಪದೇ ಅಶ್ವಿನಿ ಅವರಿಗೆ ಹಿನ್ನಡೆಯಾದಾಗ, ಅಶ್ವಿನಿ ಅವರಿಗೆ ಅವಮಾನ ಆಗುವಂತ ಒಂದು ಸ್ಥಿತಿ ಬಂದಾಗ ಮಾತ್ರ ಬಿಗ್ ಬಾಸ್ ಅಶ್ವಿನಿ ಅವರ ಫೇವರಿಸಮ್ಗೆ ಬರುತ್ತೆ. ಫ್ರಮ್ ದ ಸ್ಟಾರ್ಟಿಂಗ್ ಡೇ ಟು ಟಿಲ್ ಟುಡೇ ಆನ್ 97th ಡೇ ಇಟ್ ಸೆಲ್ಫ್, ಬಿಗ್ ಬಾಸ್ ಪ್ರತಿ ಹಂತದಲ್ಲೂ ಕೂಡ ಅಶ್ವಿನಿ ಅವರಿಗೆ ಬ್ಯಾಕಪ್ ಕೊಡ್ತಾನೆ ಇದೆ. ಅಶ್ವಿನಿ ಅವರು ಎಸ್ ಕ್ಯಾಟಗರಿ ಪದವನ್ನ ರಕ್ಷಿತಾ ಶೆಟ್ಟಿ ಅವರಿಗೆ ಬಳಸಿದಾಗ, ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದು ಗೊತ್ತದು ಎನ್ನುವುದನ್ನು ಹೇಳಿದಾಗ, ಬೇರೆ ಅವಮಾನಿಸುವಂತ ಪದ ಹೇಳಿದಾಗ ಯಾವುದೇ ಕಾರಣಕ್ಕೂ ಸುದೀಪ್ ಮತ್ತು ಬಿಗ್ ಬಾಸ್
ಅಶ್ವಿನಿ ಅವರಿಗೆ ಕ್ಲಾಸ್ ತೆಗೆದುಕೊಂಡನ್ನ ನೋಡೇ ಇಲ್ಲ. ಮೊನ್ನೆ ತಾನೇ ಅಶ್ವಿನಿ ಅವರು ಇದೀಗ ಗಿಲ್ಲಿ ಅವರಿಗೆ ಸ್ಪೈನಲ್ ಕಾರ್ಡ್ ಇಲ್ಲದಂತ ಗಿಲ್ಲಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಅದು ಕೂಡ ನಾಳಿನ ಒಂದು ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ಅದನ್ನ ಸುದೀಪ್ ಅವರು ಕೇಳ್ತಾರ ಅಥವಾ ಕೇಳದೆ ಬಿಟ್ಟು ಬೇರೆದೇನೆ ತೇಲಿಸ್ತಾರ, ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾಕೆ ಸುಮ್ಮನೆ ಬಿಗ್ ಬಾಸ್ ಅನ್ನ ಆಡಿಸ್ಬೇಕು, ಒಂದು ಹಂತಕ್ಕೆ ನೇರವಾಗಿ ಬಿಗ್ ಬಾಸ್ ಫೈನಲ್ ಹಂತಕ್ಕೆ ಅಶ್ವಿನಿ ಅವರನ್ನು ಕೂರಿಸ್ಬಿಡ್ಲಿ, ಮುಕ್ಕಿದೆಲ್ಲವ್ರನ್ನ ಆಟ ಆಡಿಸಿ ಮತ್ತೊಂದು ಕಾಂಪಿಟೇಷನ್ಗೆ ಅಂದ್ರೆ ಮತ್ತೊಂದು ಹಂತಕ್ಕೆ ಗಿಲ್ಲಿನೋ ಧ್ರುವಂತೋ ಧನುಷ್ ಅವರನ್ನ ತರಲಿ. ಅದಾದ ನಂತರ ಸುಖ ಸುಮ್ಮನೆ ಫೈನಲ್ ಅನೌನ್ಸ್ ಮಾಡೋದು ಬೇಡ, ಅಶ್ವಿನಿ ಅವರನ್ನ ನೇರವಾಗಿ ಗೆಲ್ಲಿಸ್ಬಿಡ್ಬೋದಲ್ಲ. ಯಾಕೆ ಸುಮ್ಮನೆ 106 ದಿನಗಳ ಕಾಲ ಕಷ್ಟಪಟ್ಟು ಅರ್ಧಮರ್ಧ ಊಟ ಮಾಡಿ ಫ್ಯಾನ್ಸ್ಗಳು ಪ್ರಚಾರ ಮಾಡಿ ಗಿಲ್ಲಿಯ ಸಪೋರ್ಟಿಗೆ ಬರಬೇಕಿತ್ತು. ಯಾವುದೋ ಒಂದು ಕಿಂಚಿತ್ತು ಕ್ಲೂ ಇಲ್ಲದೆ ಅಶ್ವಿನಿ ಗೌಡರನ್ನ ಸಪೋರ್ಟ್ ಮಾಡುದು ಇದೀಗ ಸಪೋರ್ಟ್ ಮಾಡ್ತಾ ಇರುವಂತ ಬಿಗ್ ಬಾಸ್ ಮೇಲೆ ಅನೇಕರು ಮುನ್ಸ್ಕೊಂಡಿದ್ದಾರೆ. ಮತ್ತು ಇಲ್ಲಿಯ ತನಕ ಆಗಿದ್ದೇ ಒಂದು ಕಥೆಯಾಗಿತ್ತು. ಆದ್ರೆ ಕಳೆದ 2 ವಾರದಿಂದ ಬಿಗ್ ಬಾಸ್ ಏನೋ ಒಂದು ಟ್ವಿಸ್ಟ್ ಕೊಡೋ ನಿಟ್ಟಿನಲ್ಲಿ, ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳೋ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತ ಲೆಕ್ಕಾಚಾರ ಮತ್ತೊಬ್ರು ಅಂದ್ರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಗಿಲ್ಲಿ ಗೆಲ್ತಾನೆ ಅಂದ್ರೆ ಎಲ್ಲರೂ ಕೂಡ ನಿರಾಶರಾಗ್ತಾರೆ ಅಂದ್ರೆ ಓಕೆ ಹೇಗೋ ಗಿಲ್ಲಿ ಗೆಲ್ತಾನೆ ಬಿಡಿ, ನೋಡ್ರಾಯ್ತು ಗಿಲ್ಲಿ ಗೆಲ್ತಾನೆ ಬಿಡಿ, ಗಿಲ್ಲಿನೇ ಗೆಲ್ಲುವುದೇನು ಅಂತ ಒಂದು ಅಂತಿಮ ತೀರ್ಪಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ TRP ಕಡಿಮೆ ಆಗ್ಬೋದು, ಜನರು ಕ್ಯೂರಿಯಾಸಿಟಿ ನೋಡಲ್ಲ, ಪ್ರಚಾರ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಲ್ಲ. ಹಾಗಾಗಿ ಗಿಲ್ಲಿಗೆ ಮತ್ತೊಬ್ಬ ಕಾಂಪಿಟೇಷನ್ ಹುಟ್ಟಿಸಿದ್ರೆ, ಈ ಮುಖಾಂತರ ಹುಟ್ಟಿಸಿದ್ರೆ ಜನರು ನೋಡ್ತಾರೆ, ಜನರು ತಪ್ಕೊಂಡಿಡ್ತಾರೆ, ಆ ಮುಖಾಂತರ ಜನರು ಶೋ ಅನ್ನ ನೋಡ್ತಾರೆ, ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಕೊನೆ ತನಕ ಅಂದ್ರೆ ರವಿವಾರ 11 ಗಂಟೆ ತನಕ ಸುದೀಪ್ ಅವರು ಯಾರು ಕೈ ಎತ್ತಾರೆ, ಒಂದ್ ವೇಳೆ ಫಿಮೇಲ್ ಕ್ಯಾಂಡಿಡೇಟ್ಗಳ ಕೈ ಎತ್ತಾರ, ಎಲ್ಲವೂ ಕೂಡ ಗೊಂದಲದಲ್ಲಿರುವಾಗ ಜನರು ಕ್ಯೂರಿಯಾಸಿಟಿ ನೋಡ್ತಾರೆ. ಈ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿಲ್ಲ ಅಂದ್ರೆ ಮಲಿಕ ಬಿಡಿ, ನಾಳೆಗೆ ನೋಡ್ರೆ ಹೇಗೋ ಗಿಲ್ಲಿ ಗೆಲ್ತಾನೆ ಬಿಡು ಎನ್ನುವಂತ ಹಂತಕ್ಕೆ ಬಂದು ಜನರು ಮಲಗ್ಬಿಟ್ರೆ, ಜನರು ನೋಡಿಲ್ಲ ಅಂದ್ರೆ ಅದು ಬಿಗ್ ಬಾಸ್ ಶೋಗೆ ಒಂದು ಹಿನ್ನಡೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ನನ್ನ ಮಟ್ಟಿಗೆ ಸುಖ ಸುಮ್ಮನೆ ಅಶ್ವಿನಿ ಅವರನ್ನ ತಂದು ಕೂರಿಸ್ತಾ ಇದ್ದಾರೆ ಹೊರತು ಗಿಲ್ಲಿಯನ್ನ ಸೋಲಿಸುವಂತ ಯಾವುದೇ ಒಂದು ಹಂತಕ್ಕೆ ಬಿಗ್ ಬಾಸ್ ಹೋಗಲ್ಲ ಅನ್ನೋ ಕೂಡ ನನ್ನ ಅಭಿಪ್ರಾಯ. ಯಾಕಂದ್ರೆ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗಿಂತ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕೋಟಿ ಲೆಕ್ಕದಲ್ಲಿ ಅವರಿಗೆ ವೋಟ್ ಕೂಡ ಬಂದಿದೆ. ಒಂದ್ ವೇಳೆ ನನ್ನ ಲೆಕ್ಕಾಚಾರ ತಪ್ಪಾಗಿ ಏನಾದ್ರೂ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಿದ್ರೆ ಆಗ ಜನರು ಮತ್ತೆ ರೊಚ್ಚಿಗೇಳುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು ಈ ಕಳೆದ 1 ವಾರದಿಂದ ಆದಂತ ಲೆಕ್ಕಾಚಾರ ಪಕ್ಕಾಗುವಂತ ಎಲ್ಲವೂ ಸಾಧ್ಯತೆ ಇದೆ. ಆದ್ರೆ ನನಗನ್ಸದ ಮಟ್ಟಿಗೆ ಇವೆಲ್ಲವೂ ಕೂಡ ಬಿಗ್ ಬಾಸ್ ಮಾಡಿದಂತ ಗಿಮಿಕ್ ಅಂತ ಹೇಳ್ಬಹುದು. ಯಾಕಂದ್ರೆ ಫೈನಲ್ ಹಂತಕ್ಕೆ ಹೋಗುವಾಗ ಇಂಥ ಗಿಮಿಕ್ ಮಾಡಿಲ್ಲ ಅಂದ್ರೆ ಜನರು ನಿರಾಶರಾಗ್ತಾರೆ ಮತ್ತು ಜನರಿಗೆ ಈ ಸ್ಪರ್ಧೆಯ ಮೇಲೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹೊರಟಾಗುತ್ತೆ, ಜನರು ನೋಡಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿನ ಒಂದು ಸ್ವಲ್ಪ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಸದ್ಯದ ಮಟ್ಟಿಗೆ ಜನರು ಆಡ್ಕೊಳ್ತಿರುವಂತ ಒಂದು ಮಾತಂದ್ರೆ ಇಲ್ಲ, ಬಿಗ್ ಬಾಸ್ ನಿಂದ ಗಿಲ್ಲಿಗೆ ಮಹಾ ಮೋಸ ಆಗ್ತಿದೆ, ಜೊತೆಗೆ ಈ ಎಲ್ಲಾ ಆಟವನ್ನು ನೋಡ್ತಿದ್ರೆ ಅಶ್ವಿನಿ ಅವರಿಗೆ ಫೇವರಿಸಂ ಮಾಡ್ತಾ ಇದ್ದಾರೆ ಎನ್ನುವಂತ ಅನೇಕ ಕಾಮೆಂಟ್ಗಳು ಬರ್ತಿದೆ. ಅದು ಸಹಜ ಕೂಡ. ಆದ್ರೆ ನನಗನ್ಸೋ ಮಟ್ಟಿಗೆ ಇವೆಲ್ಲ ಗಿಮಿಕ್ ಮಾತ್ರ. ಗಿಲ್ಲಿಯನ್ನ ಗೆಲ್ಸ್ತಾರೆ. ಗಿಲ್ಲಿಯನ್ನ ಗೆಲ್ಸಿಲ್ಲ ಅಂದ್ರೆ ಅದರ ಪರಿಣಾಮ ಮುಂದಿನ ಬಿಗ್ ಬಾಸ್ ಸೀಸನ್ಗಳಲ್ಲಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.